ಕಣ್ಮನ ಸೆಳೆತವೇ ಬಗೆ ಬಗೆಯ ಬೊಂಬೆಗಳು. ಬೊಂಬೆಗಳ ತಯಾರಿ ಉದ್ಯಮವಾಗಿದ್ದು ಹೇಗೆ? ಚನ್ನಪಟ್ಟಣದ ಬೊಂಬೆಗಳು ವಿಶೇಷ ಯಾಕೆ ಗೊತ್ತಾ? ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ಬೊಂಬೆಗಳ ಲೋಕ. ನಾನು ಹರೀಶ್. ಚನ್ನಪಟ್ಟಣ ಮೊದಲಿನಿಂದಲೂ ಬೊಂಬೆಗಳಿಗೆ ಫೇಮಸ್. ಅಲ್ಲಿ ತಯಾರಾಗೋ ಬೊಂಬೆಗಳು ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಿಗೂ ರಫ್ತಾಗ್ತವೆ. ಹಾಗಾದರೆ ಏನು ಆ ಬೊಂಬೆಗಳ ವಿಶೇಷ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ವಿಶಿಷ್ಟ ಕೆತ್ತನೆ, ಆಕರ್ಷಕ ಬಣ್ಣ, ವಿನ್ಯಾಸ. ಗೊಂಬೆಗಳನ್ನು ನೋಡುತ್ತಲೇ ಥಟ್ಟಂತ ಹೇಳಿಬಿಡಬಹುದು ಇವು ಚನ್ನಪಟ್ಟಣದ ಬೊಂಬೆಗಳು ಅಂತ. ಚನ್ನಪಟ್ಟಣದ ಈ ಆಟಿಕೆ ಗೊಂಬೆಗಳು ಜಗತ್ತಿನಾದ್ಯಂತ ತಮ್ಮದೇ ಆದ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿವೆ. ಏನು ಈ ಬೊಂಬೆಗಳ ವಿಶೇಷ? ಚನ್ನಪಟ್ಟಣಕ್ಕೂ ಬೊಂಬೆಗಳಿಗೂ ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಬೊಂಬೆ ಉದ್ಯಮ ಶುರುವಾಗಿ ಸರಿಸುಮಾರು 3 ಶತಮಾನಗಳೇ ಗತಿಸಿವೆ. ಅಂದರೆ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಇಲ್ಲಿ ಬೊಂಬೆಗಳ ಉದ್ಯಮ ಬೆಳೆದು ಬಂದಿದೆ. ಗೊಂಬೆಗಳ ಕೆತ್ತನೆಗೆ ಬೇಕಾದ ಮೃದುವಾದ ಆಲೆ ಮರಗಳನ್ನು ಇಲ್ಲಿಗೆ ಬೆಳೆಯಲಾಗುತ್ತೆ. ಈ ಗೊಂಬೆಗಳ ಆಕರ್ಷಣೆ ಕಡಿಮೆಯಾಗದಂತೆ ಆಧುನಿಕತೆಗೆ ತಕ್ಕಂತೆ ಪ್ರಾದೇಶಿಕ ತಂತ್ರಜ್ಞಾನವನ್ನೇ ಬಳಸಿಕೊಂಡು ವಿನ್ಯಾಸಗೊಳಿಸಲಾಗ್ತಾ ಇದೆ. ನುರಿತ ಕುಶಲಕರ್ಮಿಗಳು, ಸೂಕ್ಷ್ಮ ಹಾಗೂ ನವಿರಾದ ಕೆತ್ತನೆಯಲ್ಲಿ ಪಳಗಿದ ನೂರಾರು ಕುಶಲಕರ್ಮಿಗಳು ಇಲ್ಲಿದ್ದಾರೆ. ಗುಲಗಂಜಿ ಗಾತ್ರದ ಗೊಂಬೆಗಳಿಂದ ಹಿಡಿದು ದೊಡ್ಡ ಗೊಂಬೆಗಳ ಕೆತ್ತನೆಯಲ್ಲಿ ಇಲ್ಲಿನ ಕುಶಲಕರ್ಮಿಗಳು ನಿಪುಣರು. ಬುಗುರಿ, ಬ್ಯಾಂಡ್ ಸೆಟ್, ದಿಬ್ಬಣ ತಂಡದ ಆಟಿಕೆ ಗೊಂಬೆಗಳು, ದಸರಾ ಗೊಂಬೆಗಳು ಇಲ್ಲಿ ಲಭ್ಯ. ಜೊತೆಗೆ ದೇವರ ಗೋಪುರ, ವಿವಿಧ ಭಂಗಿಯ ವಿಗ್ರಹಗಳು, ಗೃಹಾಲಂಕಾರದ ಮತ್ತು ಗೃಹೋಪಯೋಗಿಗೆ ಸಂಬಂಧಪಟ್ಟ ವಿವಿಧ ವಸ್ತುಗಳು, ಮರದ ಆಭರಣಗಳು, ಹೀಗೆ ಎಲ್ಲವೂ ಇಲ್ಲೇ ತಯಾರಾಗ್ತವೆ. ಅಮೆರಿಕ, ಇಂಗ್ಲೆಂಡ್, ಕೆನಡಾ, ಬ್ರಿಟನ್, ಯುಗೋಸ್ಲಾವಿಯಾ, ಜಪಾನ್, ಜರ್ಮನಿ ಮತ್ತಿತರ ದೇಶಗಳಿಗೆ ಇಲ್ಲಿನ ಗೊಂಬೆಗಳು ರಫ್ತಾಗ್ತವೆ. ಅಷ್ಟೇ ಅಲ್ಲ, ಈ ಬಾರಿಯ ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ನಡೆಯುವ ಮೆರವಣಿಗೆಯಲ್ಲಿ ಚನ್ನಪಟ್ಟಣದ ಗೊಂಬೆಯ ಸ್ತಬ್ಧ ಚಿತ್ರ ಆಯ್ಕೆಯಾಗಿದೆ. ಅದಕ್ಕೆ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಚನ್ನಪಟ್ಟಣದ ಗೊಂಬೆ ಒಂದು ಸ್ತಬ್ಧ ಚಿತ್ರ ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಅದರಲ್ಲೂ ಒಂದು ಕನ್ನಡದ ಮತ್ತು ನಮ್ಮ ಜಿಲ್ಲೆಯ ಚನ್ನಪಟ್ಟಣದ ಬೊಂಬೆ ಆಯ್ಕೆಯಾಗಿದೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಆ ಒಂದು ಕಾರ್ಯಕ್ರಮಕ್ಕೆ ಅಮೆರಿಕದ ಅಧ್ಯಕ್ಷರಾದಂಥ ಒಬಾಮಾ ಅವರು ಬರ್ತಾ ಇರೋದ್ರಿಂದ ಅದಕ್ಕೆ ಇನ್ನೊಂದಷ್ಟು ಮೆರುಗು ಬಂದಿದೆ. ಕಳೆದ ಒಂದು
ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಚನ್ನಪಟ್ಟಣದ ಈ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಕುಟುಂಬ ಸಮೇತ ನಮ್ಮ ಚನ್ನಪಟ್ಟಣದ ಬೊಂಬೆಯನ್ನು ಖರೀದಿ ಮಾಡಿ ಅವರು ತಮ್ಮ ವೈಟ್ ಹೌಸ್ಗೆ ತಗೊಂಡೋಗಿದ್ರು. ಬೊಂಬೆಗಳನ್ನು ತಯಾರು ಮಾಡೋದಕ್ಕೆ ದೊಡ್ಡ ಜನಸಮುದಾಯವೇ ಇದೆ. ಈ ಉದ್ಯಮ ತಾಲೂಕಿನ 15,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಒದಗಿಸಿದೆ. ಸುಮಾರು 2,000 ಗುಡಿ ಕೈಗಾರಿಕಾ ಘಟಕಗಳಿವೆ. 10-15 ವರ್ಷಗಳ ಹಿಂದೆ ಈ ಉದ್ಯಮದ ಮೇಲೆ 60% ಜನ ಅವಲಂಬಿಸಿದರು. ಈಗ 20% ಜನರು ಅವಲಂಬಿತರಾಗಿದ್ದಾರೆ. ಸೊರಗುತ್ತಿದೆ ಬೊಂಬೆಗಳ ಉದ್ಯಮ. ಬೊಂಬೆಗಳ ತಯಾರಿಕೆಗೆ ಬೇಕಾದ ಆಲದ ಮರ ಹಾಗೂ ಬಣ್ಣದ ಹರಗಿನ ಸಾಮಗ್ರಿಗಳ ಬೆಲೆ ದುಪ್ಪಟ್ಟಾಗಿದೆ. ಆದರೆ ಬೊಂಬೆ ಬೆಲೆ ಹೆಚ್ಚಾಗ್ತಾ ಇಲ್ಲ. ಜೊತೆಗೆ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್, ಗಾಜಿನ ಗೊಂಬೆಗಳು ಹಾಗೂ ಚೀನಾ ಗೊಂಬೆಗಳು ಪೈಪೋಟಿ ತೀವ್ರವಾಗ್ತಾ ಇದೆ. ಹೀಗಾಗಿ ಚನ್ನಪಟ್ಟಣದ ಬೊಂಬೆ ಉದ್ಯಮ ಸೊರಗ್ತಾ ಇದೆ. ನಾವೆಲ್ಲ ಪೀಸ್ ವರ್ಕ್ ಮಾಡೋದು ಕೆಲಸ. ಆ ಪೀಸ್ ವರ್ಕ್ ಇಂದ ನಮಗೆ ಕೆಲಸ ಕಂಟಿನ್ಯೂ ಇರೋದಿಲ್ಲ. ನಮಗೆ ಇದ್ದಾಗ ಕೆಲಸ ಮಾಡ್ಕೋಬೇಕು, ಇಲ್ಲದೆ ಹೋದರೆ ನಮಗೆ ಲೇಬರ್ ಅಂತ ಇಲ್ವಲ್ಲ. ನಮಗೆ ಮೇನ್ ಈಗ ಚೈನಾ ಐಟಮು ಅದು ಇದು ಬಂದ್ಬಿಟ್ಟು ನಮಗೆ ಕೆಲಸ ಬ್ಯಾನ್ ಮಾಡಬೇಕು. ಮೇನ್ ಚೈನಾ ಐಟಮ್ ಬ್ಯಾನ್ ಮಾಡಬೇಕು. ನಮಗೆ ಅದರಿಂದ ಫುಲ್ಲು ಚೀಪ್ ಆಗಿ ಅವ್ರು ಕೊಟ್ಬಿಡ್ತಾವ್ರೆ. ನಮಗೆ ಲೇಬರು ನಾವು ಪೀಸ್ಗೆ ಒಂದು ಬರೀ ಪೇಂಟಿಂಗು ಮಾಡೋಕ್ಕೆ ಎಷ್ಟು ತಗೋತೀವಿ ಅಷ್ಟೇ ಫುಲ್ ಮೆಟೀರಿಯಲ್ ರೆಡಿಯಾಗಿ ಚೈನಾಯಿಂದ ಬರ್ತಾ ಇದೆ. ಅಂದರೆ ಅವ್ರದ್ದು ಎಲ್ಲ ಟಾಕ್ಸಿಕ್ ಪೇಂಟು, ಕೆಮಿಕಲ್ಲು, ಅವ್ರದ್ದು ಅಷ್ಟು ಇದಿರೋದಿಲ್ಲ. ಮಕ್ಕಳು ಬಾಯಿಗೆ ಹಾಕೊಂಡ್ರು ಪೈಸನ್ ಥರ ಅದು. ನಾವೆಲ್ಲ ಕ್ಲೀನಾಗಿ ಹ್ಯಾಂಡ್ ಪೇಂಟಿಂಗ್ ಮಾಡ್ತೀವಿ. ಅವ್ರದ್ದೆಲ್ಲ ಸ್ಕ್ರೀನ್ ಪ್ರಿಂಟು ಒಂಥರ ಇದಿರ್ತದೆ. ಅದಕ್ಕಾಗಿ ನಮಗೆ ಅಷ್ಟು ಇದಿಲ್ಲ. ಈಗ ನಾವು ಹೇಳಿದ್ರೆ ರೇಟು ಫುಲ್ ಕಂಪ್ಲೀಟ್ ಪೀಸೇ ಸಿಗ್ತದೆ ಅದೇ ರೇಟ್ಗೆ. ಚನ್ನಪಟ್ಟಣದ ಏನು ನಾವು ಹಿಂದೆ ಮಾಡ್ತಾ ಇದ್ದೋ ಅದನ್ನೆಲ್ಲ ಈಗಲೂ ಕೂಡ ಮಾಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಚೈನಾ ಪ್ರಾಡಕ್ಟು ನಮ್ಮ ದೇಶನ ಆವರಿಸ್ಕೊಂಡು ನಮ್ಮ ಏನು ಹಿಂದಿನ ಕಲೆ ಇತ್ತು ಅದಕ್ಕೆ ಬೆಲೆ ಇಲ್ಲದಂಗೆ ಮಾಡಿಬಿಟ್ಟಿದೆ. ಚೈನಾ ವಸ್ತುಗಳು ತುಂಬ ಹೇರಳವಾಗಿ ಮತ್ತು ತುಂಬ ಕಡಿಮೆ ಬೆಲೆ ಸಿಗ್ತವೆ. ನಮ್ಮ ಪದಾರ್ಥಗಳು ಪ್ರತಿಯೊಂದು ಮನುಷ್ಯ ಮಾಡೋದ್ರಿಂದ ಸ್ವಲ್ಪ ರೇಟು ನಾರ್ಮಲಾಗಿ ಜಾಸ್ತಿನೇ ಇರ್ತದೆ. ಚೈನಾ ಮಿಷಿನ್ ಮೇಡ್ ಆದ್ದರಿಂದ ತುಂಬ ಕಡಿಮೆ ಬೆಲೆ. ಅದರಿಂದ ಇವತ್ತಿನ ದಿನಗಳಲ್ಲಿ ನಮ್ಮ ಒಂದು ಪ್ರಾಡಕ್ಟ್ಗೆ ತುಂಬಾ ಏಟು ಬಿದ್ದಿದೆ. ಮತ್ತು ಕಚ್ಚಾ ಪದಾರ್ಥಗಳು ಇವತ್ತಿನ ದಿವಸಗಳಲ್ಲಿ ತುಂಬ ತೊಂದರೆ. ನಾವು ರೈತರಿಂದ ಆಲೆ ಮರ ಎಲ್ಲ ಖರೀದಿ ಮಾಡ್ತಾ ಇದ್ದೀವಿ. ಸುತ್ತಮುತ್ತ ಎಲ್ಲ ಆಲೆ ಮರ ತುಂಬ ಕಡಿಮೆ ಆಗಿದೆ. ತುಂಬ ದೂರದಿಂದ ತರಬೇಕಾದ್ರೆ ವೆಚ್ಚ ಜಾಸ್ತಿ ಬೀಳ್ತದೆ. ಚನ್ನಪಟ್ಟಣದ ಚಂದದ ಗೊಂಬೆಗಳಿಗೆ ಮಾರುಕಟ್ಟೆಯಲ್ಲಿ ತಕ್ಕ ಸ್ಥಾನಮಾನ ಇಂದಿಗೂ ಇದೆ. ಆದರೆ ಕುಶಲಕರ್ಮಿಗಳ ಸಂಖ್ಯೆಯೇ ದಿನೇ ದಿನೇ ಕಡಿಮೆಯಾಗ್ತಾ ಇದೆ. ಆದ್ದರಿಂದ ಸರ್ಕಾರ ಕಲಾವಿದರಿಗೆ ಮತ್ತು ಕುಶಲಕರ್ಮಿಗಳಿಗೆ ಸೂಕ್ತ ಪ್ರೋತ್ಸಾಹ ನೀಡಿದರೆ ಚನ್ನಪಟ್ಟಣದ ಚಂದದ ಗೊಂಬೆಗಳಿಗೆ ಮತ್ತಷ್ಟು ಮೆರುಗು ಬರುತ್ತದೆ. ವಿಡಿಯೋ ಜರ್ನಲಿಸ್ಟ್ ಅನಿಲ್ ಕುಮಾರ್ ಜೊತೆ ಲಿಂಗರಾಜು, ಸಮಯ ನ್ಯೂಸ್, ರಾಮನಗರ. ನುರಿತ ಕುಶಲಕರ್ಮಿಗಳಿಂದ ತಯಾರಾಗುವ ಬೊಂಬೆಗಳ ಉದ್ಯಮ ಸದ್ಯ ಕಳೆಗುಂದಿರಬಹುದು. ಆದರೆ ಅವುಗಳಿಗಿರುವ ಡಿಮ್ಯಾಂಡ್ ಹಲವು ದೇಶಗಳಲ್ಲಿ ಇನ್ನೂ ಹಾಗೆ ಇದೆ. ಆ ಮೂಲಕ ರಾಜ್ಯದ ಹಿರಿಮೆಯನ್ನ ವೃದ್ಧಿಸಿದ ಗರಿಮೆ ಚನ್ನಪಟ್ಟಣದ್ದು. ಇದು ಈ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.